ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಿಫ್ಟಿ ಇವತ್ತು ಕೂಡ ರೆಡ್ಡಲ್ಲೇ ಕ್ಲೋಸ್ ಆಗಿದೆ. ಸೊ ಇದು 4ನೇ ದಿನ ಕಂಟಿನ್ಯೂಸ್ ಆಗಿ ರೆಡ್ಡಲ್ಲಿ ಕ್ಲೋಸ್ ಆಗ್ತಾ ಇರೋದು. ಸೊ ಇವತ್ತು ನೋಡಿದ್ರೆ 48 ಪಾಯಿಂಟು ನಿಫ್ಟಿ ಒಂದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಟಾಪ್ ಗೇನರ್ನ ನಾವು ನೋಡೋದಾದರೆ ಡಾಕ್ಟರ್ ರೆಡ್ಡಿ 2%, ಅಪೋಲೋ ಹಾಸ್ಪಿಟಲ್ಲು 1.5%. ಸೊ ಈ ಥರ ಒಂದು ಮೂಮೆಂಟ್ ಸಿಕ್ಕಿದೆ. ಸೊ ಅಂಥ ದೊಡ್ಡ ಮೂಮೆಂಟ್ ಏನಾಗಿಲ್ಲ ಯಾವುದೇ ಸ್ಟಾಕ್ಸ್ಗಳಲ್ಲಿ. ಅದೇ ರೀತಿ ನಾವು ಲೂಸರ್ಸ್ನ ನೋಡೋದಾದರೆ, ಸೊ ಲೂಸರ್ಸಲ್ಲಿ SBI ಲೈಫ್ ಆಲ್ಮೋಸ್ಟ್ ಒಂದು 2.87% ಮತ್ತು ಕೊಟಕ್ ಬ್ಯಾಂಕ್ 2%. ಸೊ ರಿಮೈನಿಂಗ್ ಎಲ್ಲ 1.5%, 2% ಅದು ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆಕ್ಟರ್ ವೈಸ್ ಸಹಿತ ನೋಡಿದ್ರೂ ಮ್ಯೂಟೆಡ್ ಆಗಿದೆ. ಏನು ಅಂಥ ದೊಡ್ಡ ಮೂಮೆಂಟ್ ಏನು ಸೆಕ್ಟರ್ಗಳು ಸಹಿತ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಸೊ ನಾವು ಇಲ್ಲಿ ಡೈರೆಕ್ಟಾಗಿ ನಿಫ್ಟಿ ಚಾರ್ಟಿಗೆ ಬರೋಣ. ಸೊ ಇದನ್ನು ನೋಡ್ತಾ ಇದ್ದು ಡೈಲಿ ಟೈಮ್ ಫ್ರೇಮಲ್ಲಿ. ಸೊ 4 ದಿವಸದಿಂದ ನಿಫ್ಟಿ ರೆಡ್ಡಲ್ಲೇ ಬರ್ತಾಯಿದೆ. ಸೊ ನಾನು ಇನ್ನೇನು ಹೇಳಿದ್ದೆ, ಸೊ 25,500 ಮೇಲೆ ಕ್ಲೀನಾಗಿ ಕ್ಲೋಸ್ ಆದರೆ ಸೊ ವಿ ಕ್ಯಾನ್ ಸಿ ಅಪ್ಸೈಡ್ ಅಂತಂದೇಳಿ. ಬಟ್ ಇಲ್ಲಿ ಮತ್ತೆ ಇವತ್ತು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿದ ಹಾಗೆ, ಸೊ ರೆಗ್ಯುಲರಾಗಿ ಈಗ 2 ದಿವಸದಿಂದ ನೀವು ವಾಚ್ ಮಾಡ್ತಾಯಿದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ. 25,400 ಏನಿದೆ ಈ ಒಂದು ಝೋನ್ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಸೊ ಈ ಪಾಯಿಂಟಲ್ಲೇ ಪ್ರೈಸು ಬಂದು ನಿಂತ್ಕೊಳ್ತಾ ಇದೆ. ಸೊ ಇವತ್ತು ಕೂಡ ಅದೇ ಲೆವೆಲಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ನಾವು ಕಡಿಮೆ ಟೈಮ್ ಫ್ರೇಮಿಗೆ ಹೋಗೋಣ. ಇವತ್ತು ಸಿಕ್ಕಾಪಟ್ಟೆ ವಾಲ್ಟಾಲಿಟಿ ಇತ್ತು ನಿಫ್ಟಿಲಿ. ಸೊ ಡೈರೆಕ್ಟಾಗಿ ನಿಫ್ಟಿ ಇವತ್ತು ಸಹಿತ ನಿನ್ನೆ ಏನಾಗಿತ್ತು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿನ್ನೆನೂ ಸಹಿತ ಇಲ್ಲಿಂದ ಏನೊಂದು 50 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿತ್ತು, ಮತ್ತೆ ಕೆಳಗೆ ಬಂತು. ಸೇಮ್ ಇವತ್ತು ಸಹಿತ ಅದೇ ಒಂದು 50 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು. ಮಾರ್ನಿಂಗು ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ನಾವು ಇಲ್ಲಿ ನೋಡಿದಾಗ, ಸೊ ಯೂಶಲಿ ಈ ಥರ ಹ್ಯಾಮರ್ ಕ್ಯಾಂಡಲ್ ಆದಾಗ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಸೆಕೆಂಡ್ ಕ್ಯಾಂಡಲ್ ಎಂಟ್ರಿ ಆಗ್ತೀವಿ. ಏನಂತ ಲೈಕ್ ಇಲ್ಲಿಂದ ಮೇಲೆ ಹೋಗ್ಬೋದು. ಸೊ ಇಲ್ಲಿಂದ ಫರ್ದರ್ ಟಾರ್ಗೆಟ್ಸ್ಗೆ ನಾವು ವೇಟ್ ಮಾಡ್ತೀವಿ. ಬಟ್ ಇಲ್ಲಿ ಮಾರ್ನಿಂಗ್ ಏನಾಯಿತು ಅಂದರೆ ನಿನ್ನೆ ಸೆನಾರಿಯೇ ಮಾಡಿಕೊಂಡು ಲೈಕ್ ಹ್ಯಾಮರ್ ಥರ ಕ್ರಿಯೇಟ್ ಮಾಡಿ ಅದಾದಮೇಲೆ ಇಮಿಡಿಯೇಟಾಗಿ ಈ ಒಂದು ಪಾಯಿಂಟಲ್ಲಿ ಒಂದು ಒಳ್ಳೆ ಸೆಲ್ಲಿಂಗ್ ಬಂತು. ಸೊ ಒನ್ಸ್ ಈ ಥರ ಸೆಲ್ಲಿಂಗ್ ಬರ್ತಾ ಇದ್ದಾಗೇ ಮತ್ತೆ ಈ ಲೆವೆಲಿಂದ ಮತ್ತೆ ಒಂದು ಮೂಮೆಂಟ್ ಕೊಡ್ತು. ಬಟ್ ಈ ಪಾಯಿಂಟಲ್ಲಿ ನೋಡಿ ಫುಲ್ ಸೈಡ್ ವೇಸ್ ಆಯಿತು. ಸೊ ಇಲ್ಲಿ ಸೈಡ್ ವೇಸ್ ಆಗ್ತಾ ಇದ್ದಂಗೆ ಈ ಒಂದು ಝೋನ್ ಏನು ಬ್ರೇಕ್ ಡೌನ್ ಆಯಿತು ಈ ಒಂದು ಪಾಯಿಂಟಲ್ಲಿ. ಸೊ ಇಲ್ಲಿಂದ ಇನ್ನೂ ಕೆಳಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ಸೊ ಜಾಸ್ತಿ ಅಂತ ಮೂಮೆಂಟ್ ಆಗಲಿಲ್ಲ, ಸೈಡ್ ವೇಸ್ ಆಯಿತು. ಮತ್ತು ಈ ಒಂದು ಪಾಯಿಂಟಲ್ಲಿ ಏನಾಯಿತು ಅಂದರೆ ಒಂದು ಒಳ್ಳೆ ಮೂಮೆಂಟು ಅಪ್ಸೈಡಿಗೆ ಕೊಡ್ತು. ಸೊ ಇಲ್ಲಿ ನೋಡೋದಾದರೆ ಈ 2 ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರು 73 ಪಾಯಿಂಟ್ಸ್. ಸೊ ಈ 3 ಕ್ಯಾಂಡಲ್ ಹೇಳಿದ್ರೆ ಆಲ್ಮೋಸ್ಟ್ 86-85 ಪಾಯಿಂಟ್ಸ್ ಒಂದು ಮೂಮೆಂಟ್ ಕಾಣ್ತು. ಸೊ ಇಲ್ಲಿಂದ ನೆಕ್ಸ್ಟು ಮತ್ತೆ ಈ ಒಂದು ಪಾಯಿಂಟಿಂದ ಇಲ್ಲಿ ರಿವರ್ಸ್ ಆಗಿಬಿಡ್ತು. ಸೊ ಇಲ್ಲಿಂದ ರಿವರ್ಸ್ ಆಗಿ ಕಂಟಿನ್ಯೂಸ್ ಆಗಿ ಮತ್ತೆ ಕೆಳಗೆ ಬಂತು. ಸೊ ಇದೊಂದು ಸಿಕ್ಕಾಪಟ್ಟೆ ವಾಲೆಟೈಲ್. ಸೊ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತಂದರು ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ಇಲ್ಲಿಂದ ಮತ್ತೆ ಕೆಳಗೆ ಬರುತ್ತೆ ಅಂತ ಅಂದ್ಕೊಂಡ್ರಿಗೂ ಸಹಿತ ಮತ್ತೆ ಇಲ್ಲಿಂದ ಮೇಲೆ ಹೋದಾಗ ಈ ಒಂದು ಪಾಯಿಂಟಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ವಿಕ್ಸ್ ನೋಡ್ಬೋದು, ವಿಕ್ಸು ತುಂಬ ದೊಡ್ಡದಾಗಿದೆ. ಸೊ ಇವತ್ತು ಹೋಲ್ ಟ್ರೇಡಿಂಗ್ ಸೆಷನ್ ಸಹಿತ ವರ್ಲ್ಡಲ್ಲಾಗೆ ಇತ್ತು. ಸೊ ಇಲ್ಲಿ ನೋಡ್ಬೋದು ಇದೊಂದು ಸ್ಲೋ ಆಗಿ ಒಂದು ಡೌನ್ ಸೈಡಿಗೆ ನಮಗೆ ಕಾಣ್ತಾ ಇದೆ. ಅದೇ ರೀತಿ ಕೆಳಗಡೆ ಸಪೋರ್ಟು ನಾವು ಅಂದ್ಕೊಂಡಾಗೆ ಇವತ್ತು ಸಹಿತ ಕ್ಲೋಸಿಂಗ್ ಪ್ರೈಸ್ ಇಲ್ಲಿ 25,397 ತೋರಿಸ್ತಾ ಇದೆ. ಸೊ ಅಲ್ಲಿ ಇದರಲ್ಲಿ 25,400 ತೋರಿಸ್ತಾ ಇತ್ತು. ಸೊ ರೌಂಡ್ ಫಿಗರ್ 25,400 ಅಂದ್ಕೊಂಡ್ರು ಒಂದು ಒಳ್ಳೆ ಗುಡ್ ಸಪೋರ್ಟ್ ಝೋನ್. ಇಲ್ಲಿಂದ ಏನು ಆಗ್ಬೋದು ಅಂತ ನಾವು ನಿಫ್ಟಿ ನೋಡೋದಾದರೆ, ಈಗ ನಾವು ಅವರ್ಲಿ ಟೈಮ್ ಫ್ರೇಮಿಗೆ ಹೋಗೋಣ. ಸೊ ನನಗನ್ನಿಸ್ತಾ ಇರೋದು, ನಾನು ನಿನ್ನೆನೂ ಅದನ್ನೇ ಹೇಳಿದ್ದೆ, ಈ ಝೋನಿಂದ 25,200 ಇಲ್ಲಿಂದ ಬ್ರೇಕೌಟ್ ಆಗಿ ಮೇಲೆ ಹೋಗಿತ್ತು. ಸೊ ಒಂದು ಒಳ್ಳೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಈಗ ನೆಕ್ಸ್ಟ್ ಏನಾದರೂ ಮಾರ್ಕೆಟ್ ಕೆಳಗಡೆ ಬಂದ್ರೂ, ಯಾಕಂದರೆ ಈಗ ಕಂಟಿನ್ಯೂಸ್ ಆಗಿ ನೆಗೆಟಿವ್ 4 ಡೇಸಿಂದನೂ ಕ್ಲೋಸ್ ಆಗ್ತಾ ಇರೋದ್ರಿಂದ, ಸೊ ನಾಳೆ ನಾನು ಅನ್ಕೊತಾ ಇರೋದು ಅಟ್ಲೀಸ್ಟ್ ಒಂದು ಸ್ವಲ್ಪ ಮೇಲೆ ಒಂದು ಸೈಡು ಹೋಗಬೇಕು ಅಂತಂದೇಳಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ತುಂಬ ಸ್ಲೋ ಆಗಿ ಬೀಳ್ತಾ ಇದೆ, ಅಂಥ ಸ್ಪೀಡ್ ಇಲ್ಲ. ಯೂಶಲಿ ನಿಫ್ಟಿಯಲ್ಲಿ ಇತ್ತೀಚೆಗೆ 200 ಪಾಯಿಂಟ್ಸ್ ನಥಿಂಗ್ ಈಸಿಲಿ ಹೋಗಿಬಿಡುತ್ತೆ. ಇಲ್ಲಿ 4 ಡೇಸಿಂದನೂ 284 ಪಾಯಿಂಟ್ಸು ಬಿದ್ದಿರೋವಂಥದ್ದು. ಸೊ ಹಾಗಾಗಿ ನಾಳೆ ಅಟ್ಲೀಸ್ಟ್ ಏನಾದರೂ ಇಫ್ ಇನ್ ಕೇಸ್ ಮಾರ್ನಿಂಗ್ ಏನಾದರೂ ಈ ಲೆವೆಲ್ ಬ್ರೇಕ್ ಆಯಿತು ಅಂತಂದರೆ 25,400 ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಅಂದ್ಕೊಳ್ತಾ ಇರೋದು 25,350, 25,200 ಆ ಲೆವೆಲ್ನ ನಾವು ಇಮಿಡಿಯೇಟಾಗಿ ನೋಡ್ಬೋದು ನಾಳೆ. ಕೆಳಗಡೆ ಸಪೋರ್ಟು ಸೊ 25,200. ಇನ್ನು ಮೇಲೆ 25,500 ಮೇಲೆ ಏನಾದರೂ ಮಾರ್ಕೆಟು ಹೋಯಿತು ಅಂತಂದರೆ ಸೊ ನಾವು ಸ್ವಲ್ಪ ಪಾಸಿಟಿವ್ ಸೈಡ್ ಥಿಂಕ್ ಮಾಡ್ಬೋದು. ಸೊ 25,500 ಕೆಳಗೆ ಎಲ್ಲಿವರೆಗೂ ಇರುತ್ತೆ, ಸೊ ಅಲ್ಲಿವರೆಗೂ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಅದು ಟಿಲ್ 25,200ವರೆಗೂ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ಒಂದು ಗುಡ್ ಸಪೋರ್ಟ್ ಇರೋದ್ರಿಂದ. ಸೊ ನಾಳೆ ಅಟ್ಲೀಸ್ಟ್ ಒನ್ ಸೈಡ್ ಮೂಮೆಂಟ್ ಆಗಬೇಕು. ಸೊ ನಾವು ಡೈಲಿ ಟೈಮ್ ಫ್ರೇಮಲ್ಲೂ ನೋಡಿದರೆ ತುಂಬ ಕಡಿಮೆ ರೇಂಜಲ್ಲೇ ಟ್ರೇಡ್ ಮಾಡ್ತಾ ಇದೆ. ಸೊ ಈಗ ಆಲ್ರೆಡಿ 4ನೇ ದಿನ ತುಂಬ ಕಡಿಮೆ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಝೋನ್ ಐದರ್ 25,400 ಕೆಳಗೆ ಬ್ರೇಕಾಗಿ ಫಾಸ್ಟಾಗಿ ಒಂದು ಸೈಡ್ ಹೋಗಬೇಕು, ಅಥವಾ ಮೇಲೆ ಹೋದರೆ 25,500 ಸ್ವಲ್ಪ ಕಷ್ಟ ಆಗುತ್ತೆ ನಿಫ್ಟಿಗೆ 25,500 ದಾಟೋದಕ್ಕೆ. ಯಾಕಂದರೆ ಸುಮಾರು ಹೋಲ್ಡ್ ಮಾಡಿ ಬಿದ್ದಿರೋವಂಥದ್ದು. ಇವತ್ತು 25,400 2 ದಿವಸದಿಂದ ಹೋಲ್ಡ್ ಮಾಡ್ತಾ ಇದೆ. ಇದು ಬ್ರೇಕ್ ಆದರೆ ವಿ ವಿಲ್ ಸಿ ಡೌನ್ ಸೈಡ್ ಸ್ವಲ್ಪ. ಇನ್ನು ಮೇಲ್ಗಡೆ ಆ್ಯಸ್ ಯೂಶುವಲ್ 25,500 ಏನು ಮೇಲೆ ಹೋಗುತ್ತೋ ಅಲ್ಲಿವರೆಗೂ ನಾವು ಯಾವುದೇ ರೀತಿ ಅಗ್ರೆಸಿವ್ ಬೈಯಿಂಗ್ ಹೋಗೋದಿಲ್ಲ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟು 2 ಡೇಸಿಂದ ನಾನೇನು ಮಾಡಿದೆ ವೀಡಿಯೋನ ಒಂದ್ಸಲ ಅದನ್ನು ನೀವು ಚೆಕ್ ಮಾಡಿ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಅದು ಇವತ್ತು ಮಾಡಿರೋಂತಹ ವೀಡಿಯೋಗೆ ನಿಮಗೆ ಅದು ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಅದು ನಿಮಗೆ ಈಸಿಯಾಗಿ
ಲಿಂಕ್ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ಬೋದು ನಿನ್ನೆ ಏನಾಗಿತ್ತು, ಸೊ ಇವತ್ತಿಗೆ ಅದು ಯಾವ ಥರ ಲಿಂಕ್ ಆಗಿದೆ ಅಂತಂದೇಳಿ. ಸೊ ಇದೇ ರೀತಿ ಮಾರ್ಕೆಟ್ ಅನಾಲಿಸಿಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಎಜುಕೇಷನ್ ಕಂಟೆಂಟ್ನ ತೊಗೊಂಡು ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.